ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಅವರನ್ನು ವಶಕ್ಕೆ ಪಡೆಯಲಾಗಿದೆ. ಅವರು ಮರಗಳ ಮಾರಣ ಹೋಮ ಮಾಡಿದ್ದಾರೆ ಅನ್ನೋದು ಅವರ ಮೇಲಿರುವಂಥ ಆರೋಪ. ಆದರೆ FIR ಅಲ್ಲಿ ಅವರ ಹೆಸರಿಲ್ಲ, ಆದರೂ ಕೂಡ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥ ಟ್ವಿಸ್ಟ್. ಈ ನಡುವೆ ಹಾಸನದ ಅರಣ್ಯ ಭವನದಲ್ಲಿ ವಿಕ್ರಮ್ ಸಿಂಹ ಅವರ ವಿಚಾರಣೆ ನಡೀತಾ ಇದೆ. ಹಿಮ್ಸ್ನಲ್ಲಿ ವೈದ್ಯಕೀಯ ತಪಾಸಣೆ ಕೂಡ ನಡೆಯಿತು. ಬಳಿಕ ವಿಕ್ರಮ್ ಸಿಂಹ ಅವರ ವಿಚಾರಣೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಜಟಾಪಟಿಗೆ ಕಾರಣವಾಗಿದೆ. ಈ ನಡುವೆ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದಾರೆ ಸಂಸದ ಪ್ರತಾಪ್ ಸಿಂಹ. ಯಾಕಂದರೆ ಅವರ ಸಹೋದರ ವಿಕ್ರಮ್ ಸಿಂಹ ಬಂಧಿಸಿರುವಂಥ ಅಧಿಕಾರಿಗಳು FIRನಲ್ಲಿ ವಿಕ್ರಮ್ ಅವರ ಹೆಸರೇ ಇಲ್ಲ, ಅದಕ್ಕೂ ಕೂಡ ಬಂಧನ ಯಾಕೆ ಅನ್ನುವಂಥ ಪ್ರಶ್ನೆ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಮತ್ತೊಂದೆಡೆ ಸಸ್ಪೆಂಡ್ ಆದ ಅಧಿಕಾರಿಗಳಿಂದಲೇ ವಿಕ್ರಮ್ ಅವರ ಬಂಧನವಾಗಿದೆ. ಕಾಂಗ್ರೆಸ್ BJP ಜಟಾಪಟಿಗೆ ಇದು ನಾಂದಿಯಾಡಿದೆ. ವಿಕ್ರಮ್ ಸಿಂಹ ನೋಡಿ, ಸಸ್ಪೆಂಡ್ ಆದ ಅಧಿಕಾರಿಗಳು ಇವರನ್ನು ಅರೆಸ್ಟ್ ಮಾಡಿದ್ದಾರಂತೆ. ಒಂದು ಗೊತ್ತಾಗ್ತಾ ಇಲ್ಲ, ಗೋಜಲು ಇದೆ. ಆಮೇಲೆ ಈಶ್ವರ ಖಂಡ್ರೆ ಅರಣ್ಯ ಇಲಾಖೆ ಸಚಿವ ಕೂಡ ಇದರ ಬಗ್ಗೆ ಒಂದು ಸ್ಪಷ್ಟವಾದ ಉತ್ತರವನ್ನು ಕೊಡಲಿಲ್ಲ. ಪ್ರಭುಗೌಡ ಅಮಾನತಾಗಿದ್ದ ACF ಇವರು ಹೆಂಗೆ ವಿಕ್ರಮ್ ಸಿಂಹ ಅವರನ್ನು ಅರೆಸ್ಟ್ ಮಾಡಿದ್ರು ಅಂತ. ಮತ್ತೊಂದು ಕಡೆ ವಿಕ್ರಮ್ ಸಿಂಹ ಅಪರಾಧ ಮಾಡಿದರೆ ಖಂಡಿತವಾಗ್ಲೂ ಶಿಕ್ಷೆ ಆಗಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಯಾರು ಕಾನೂನಿಗಿಂತ ಅತೀತರಲ್ಲ. ಅವರು ಮಾರಣ ಹೋಮಗಳನ್ನು ಮಾಡಿದ್ದಾರೆ. ಯಾವುದೇ ಮರಗಳನ್ನು ಕಡಿಯೋದಕ್ಕೆ ಅವಕಾಶ ಇರೋದಿಲ್ಲ. ಅವಕಾಶ ಬೇಕು ಅಂತಂದರೆ ಅರಣ್ಯ ಇಲಾಖೆಗೆ ಕೆಲವು ಮಾಹಿತಿಗಳನ್ನು ಕೊಟ್ಟು ಅವರಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಥರ ಪಡಿಬೇಕಾಗತ್ತೆ. NOC ಅಂತ ಹೇಳ್ತೀವಿ ನಾವು. ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇಲ್ಲ, ನೀವು ಮರಗಳನ್ನು ಬೇಕಿದ್ರೆ ಕಡ್ಕೋಬೋದು ಅಂತಂದರೆ ಬೇರೆ ಬೇರೆ ಕಾರಣ ಇರುತ್ತೆ. ನಾನು ಇಲ್ಲೊಂದು ಮನೆ ಕಟ್ತಾ ಇದ್ದೀನಿ, ನನಗೊಂದು ಎಕರೆ ಜಾಗ ಇದೆ, ನನಗೆ ಮನೆ ಮತ್ತೊಂದು ಕಾರಣಗಳು ಕೊಡಬೇಕಾಗತ್ತೆ. ಕೆಲವು ಕಾರಣಗಳು ಕೊಟ್ಟಾಗ ಅರಣ್ಯ ಇಲಾಖೆ ನೋಡಿ, ಕರ್ನಾಟಕದಲ್ಲಿ ಹೇಗಿದೆ ಅಂತಂದರೆ ನೀವೇ ಬೆಳೆಸಿದಂಥ ಮರ ಇದ್ದರೂ ಕೂಡ ನೀವು ಕಟ್ ಮಾಡೋಂಗಿಲ್ಲ. ಅದನ್ನು ಮರ ಕಡಿಬೇಕು ಅಂತಂದರೆ ನೀವು ಅರಣ್ಯ ಇಲಾಖೆ ಅನುಮತಿ ಪಡಿಬೇಕಾಗತ್ತೆ. ಅದು ಒಂದು ಒಳ್ಳೆಯ ಕಾನೂನು. ಅದರ ಪಕ್ಕದ ಕೇರಳದಲ್ಲಿ ಹಾಗೇನಿಲ್ಲ. ಕೇರಳದಲ್ಲಿ ಬೇಕಾಬಿಟ್ಟು ಮರ ಕಡಿತಾರೆ. ಹಾಗಂತ ಏನ್ರಿ ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂತಲ್ಲ, ಅವರು ಆ ಗೇಜ್ ನೋಡ್ತಾರೆ, ನಮ್ಮಲ್ಲಿ ಎಷ್ಟು ಮರ ಇದೆ, ಮರ ಕಡಿಬೋದಾ, ಮರ ನೆಡ್ಬೋದಾ, ಮತ್ತೊಂದೆಲ್ಲ ಇರ್ತದೆ. ಸೊ ಹಾಗಾಗಿ ಅಗಾಧ ಮರಗಳಿದ್ದರೆ ಅವರಿಗೆಲ್ಲ ದೊಡ್ಡ ವಿಚಾರ ಆಗಿರೋದಿಲ್ಲ. ಅದು ಕರ್ನಾಟಕದಲ್ಲಿ ಮರಗಳ ರಕ್ಷಣೆ ಬಗ್ಗೆ ಮೊದಲಿಂದಲೇ ಭಾಳ ಕಾನೂನಿದೆ. ಈಗ ನೀವು ನಿಮ್ಮ ಮನೆ ಮುಂದೆ ಒಂದು ಹಲಸಿನ ಮರ ಇದೆ ಅಂತ ಇಟ್ಕೊಳ್ಳಿ, ನೀವು ಡೈರೆಕ್ಟಾಗಿ ಕಡಿಯೋಂಗಿಲ್ಲ, ಅದಕ್ಕೊಂದು ಪತ್ರ ಬರೀಬೇಕು. ಅರಣ್ಯ ಇಲಾಖೆ ಹಂಗಂತ ಕಡಿಲೇಬಾರ್ದು ಅಂತ ಏನಿಲ್ಲ, ಅರಣ್ಯ ಇಲಾಖೆ ಅದಕ್ಕೆ ಅನುಮತಿ ಕೊಡುತ್ತೆ. ನನಗೇನೋ ಒಂದು ಮಾಡಬೇಕು, ನನ್ನ ಜೀವನ ಹಾಗಂತ. ಈಗ ಈ ದೇವಸ್ಥಾನ ಇರುತ್ತಲ್ಲ, ದೇವಸ್ಥಾನದಲ್ಲಿ ಗರುಡಗಂಬ ಅಂತ ಇರುತ್ತಲ್ಲ, ಅದಕ್ಕೆ ಅರಣ್ಯ ಇಲಾಖೆನೇ ಮರ ಕಟ್ ಮಾಡಿಕೊಡೋದು. ಎಲ್ಲ ದೇವಸ್ಥಾನಗಳಿಗೆ ಅರಣ್ಯ ಇಲಾಖೆನೇ ಮರ ಕಟ್ ಮಾಡಿಕೊಡೋದು. ಯಾಕಂದರೆ ಒಳ್ಳೆ ಮರಗಳಿದೆ ಮತ್ತೊಂದು ಅಂತ ಆದರೆ, ಈಗ ತಿರುಪತಿಯ ಗರುಡಗಂಬ ಅಂತ ಇರೋದು ಇಟ್ಕೊಳ್ಳಿ, ಅದೆಲ್ಲ ಬೇರೆ ಬೇರೆ ವಿಶೇಷವಾದ ಮರಗಳಲ್ಲಿ ಮಾಡಿರ್ತಾರೆ ನೋಡಿ. ಸೊ ಅದು ಕೂಡ ಅರಣ್ಯ ಇಲಾಖೆನೇ ಕೊಡೋದು. ನಾನೊಂದು ಉದಾಹರಣೆ ಕೇಳಿದ್ದು ನೋಡಿ, ಮರಗಳ ಮಾರಣ ದುಃಖ ಆಗತ್ತಂತ ಮರಗಳನ್ನು ನೋಡಿದಾಗ. ಎಂತೆಂಥ ಮರಗಳು ನೋಡ್ರಿ. ಇದಕ್ಕೆಲ್ಲ ಕಾರಣ ವಿಕ್ರಮ್ ಸಿಂಹ ಅನ್ನುವಂಥ ಆರೋಪ ಇದೆ. ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಆದರೆ FIRನಲ್ಲಿ ಹೆಸರಿಲ್ಲ ಅಂತ ಒಂದು ನಂಬರ್ 1.